ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿನ ನಾವು ಟಿಕೆಟ್ ಇಲ್ಲದೇ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀವಿ. ಯಾವ ರೀತಿ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡೋದೇ ಈ ಬ್ಲಾಗ್. ಇವತ್ತಿನ ಫುಲ್ಲು ಹೆದರಿಕಿದ್ರೂ ಈ ಟ್ರಾವೆಲಿಂಗ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಿಗೆ ಟ್ರೈನ್ ಬರುತ್ತೆ, ಟಿಕೆಟ್ ಏನು ಹೋಗ್ತೀವಿ. ಅಂದ್ರೂ ಈಗ ಕೆಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಟ್ರೈನ್ ಬರುತ್ತೆ, ಈ ಟ್ರೈನಲ್ಲಿ ಈ ಟಿಕೆಟ್ ಇಲ್ಲ ಟ್ರಾವೆಲಿಂಗ್ ಮಾಡ್ತೀವಿ. ಯಾರೋ ಟಿಕೆಟ್ ಹಿಡಿದ್ರೆ ಟಿಕೆಟ್ ನಮ್ಮ ಕತೆ. ಬಟ್ ಅಂದರೆ ಟಿಗೂ ತಪ್ಪಿಸ್ಕೊಂಡು ಈಗ ಫ್ರೀ ಟಿಕೆಟೇ ಇಲ್ಲೇ ಟ್ರೈನಲ್ಲಿ ಟ್ರಾವೆಲಿಂಗ್ ಮಾಡ್ತೀವಿ. ಚೆನ್ನಾಗಿ ಈಗ ಇನ್ನು ಸ್ವಲ್ಪ ಹೊತ್ತಿಗೆ ನೋಡಿ ಅನೌನ್ಸ್ಮೆಂಟ್ ಆಗ್ತೈತಿ. ಬಟ್ ನಮ್ಮ ಹತ್ರ ನೋಡಿ ನಿಜವಾಗ್ಲೂ ದುಡ್ಡು ತಂದಿಲ್ಲ, ಟಿಕೆಟು ಇಲ್ಲ ನಮ್ಮ ಹತ್ರ. ಈಗ ಫ್ರೀಯಾಗಿ ಟ್ರೈನಲ್ಲಿ ಟ್ರಾವೆಲಿಂಗ್ ಮಾಡಬೇಕು. ಹೇಗೆ ಮಾಡ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಬಟ್ ಈಗ ಒಂದೇ ಪ್ಲಾಟ್ಫಾರ್ಮ್ ಟ್ರೈನ್ ಬರುತ್ತೆ. ಬಟ್ ಈಗ ನಾವು ಟ್ರಾವೆಲಿಂಗ್ ಮಾಡೋಕ್ಕೆ ಫುಲ್ಲು ಸಕ್ಕತ್ತಾಗಿ ಫನ್ನಿಯಾಗಿರುತ್ತೆ ಈ ಬ್ಲಾಗು. ಪೂರ್ತಿ ನೋಡ್ರಿ, ಮಿಸ್ ಮಾಡೋಕ್ಕೋಗ್ರಿ, ಸ್ಕಿಪ್ಪು ಮಾಡಬೇಕು. ಸ್ಕಿಪ್ ಮಾಡಿದರೆ ತುಂಬ ಮೋಸ ಆಗುತ್ತೆ. ಫ್ರೆಂಡ್ಸ್, ಈಗ ನಾವು ಬ್ಲಾಗಿಗೆ ಬಂದಿರೋ ಕಾರಣ ಈಗ ಸ್ವಲ್ಪ ಟ್ರೈನ್ ಬರುತ್ತೆ, ಟಿಕೆಟ್ ಇಲ್ಲದೆ ಟ್ರಾವೆಲಿಂಗ್ ಮಾಡ್ತೀವಿ. ಈ ಟ್ರಾವೆಲಿಂಗ್ ಒಳಗೆ ಟಿಕೆಟ್ ಇಲ್ಲದೆ ಟ್ರಾವೆಲ್ ಮಾಡ್ತಾ ಇದ್ದೀವಲ್ಲ, ಈ ಟ್ರಾವೆಲಲ್ಲಿ ತುಂಬ ಸ್ಕೇರಿಯಾಗಿರ್ಬೋದು, ಟಿ ಬರ್ಬೋದು, ಬರದೇ ಇರ್ಬೋದು. ಇವನ್ನೆಲ್ಲ ಎದುರಿಸಿ ಬ್ಲಾಗ್ನ ಮಾಡಿ. ಬಟ್ ಈಗಿನ ಸ್ವಲ್ಪ ಟ್ರೈನ್ ಬರುತ್ತೆ, ಟ್ರೈನಲ್ಲಿ ಹತ್ಕೊಂಡ್ಬಿಟ್ಟು ಟಿಕೆಟ್ ಇಲ್ಲದೇನೆ ನಾವು ಟಿಕೆಟ್ ಕಂಪಾರ್ಟ್ಮೆಂಟಿಗೆ ಹೋಗಿಲ್ಲ, ಸೆಕೆಂಡ್ ಪ್ಲಾಟ್ಫಾರ್ಮ್ ಬರುತ್ತೆ ಅಂತ ಗೊತ್ತಾಗಿದ್ದಂಗೆ ಈ ಪ್ಲಾಟ್ಫಾರ್ಮಿಗೆ ಬಂದಿದ್ದೀವಿ. ಈ ಟ್ರೈನ್ ಬರ್ತಿದ್ದಂಗೆ ಹತ್ಕೊಂಡು ಟಿಕೆಟ್ ಇಲ್ಲದೇನೆ ಯಾರ ಕೈಗೂ ಸಿಕ್ಕಾಕೊಳ್ದೇನೆ ನಮ್ಮೂರಿಗೆ ನಾವು ಹೋಗಬೇಕು. ಹಾಗೂ ಹೋಗೋದಾಗೆ ಈ ಬ್ಲಾಗ್ ಕಂಪ್ಲೀಟ್ ಆಗೋದು. ಓಕೆ, ಈ ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೀವಿ. ಅನೌನ್ಸ್ಮೆಂಟ್ ಆಗ್ತಾಯಿದೆ. ಇದೇ ಟ್ರೈನಲ್ಲಿ ಈಗ ನಾವು ಹೋಗೋದು. ನೋಡಿ ಬಂತು ಟ್ರೈನ್. ಇದೇ ಟ್ರೈನಲ್ಲಿ ಈಗ ನಾವು ಟ್ರಾವೆಲ್ ಮಾಡಬೇಕು. ಟ್ರೈನ್ ಹೋಗ್ಬೇಕು ಅಂತೇಳಿ ಕಂಫರ್ಟ್ಮೆಂಟ್ಸ್ ಹುಡುಕ್ಬೇಕು, ಜನರಲ್ಗೆ ಹೋಗ್ಬೇಕಲ್ವ. ಜನರಲ್ಲಿಗೆ ಹೋಗ್ಬೇಕು. ಜನರಲ್ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮುಂದೆ ಹೋಗ್ಬೇಕೇನಪ್ಪ ನಾವು. ಲಾಸ್ಟ್ ಬರ್ತದೆ ಇಲ್ಲಿಗೆ. ಓಡ್ಬೇಕನಪ್ಪ ನಾವು. ಲೇಕಂದ ಆ ಕಡೆ ಅದೊಂದು ಬಂತಲ್ಲ, ಅದಿರ್ಬೇಕಲ್ಲೇ. ಸೀಟ ಇದೆಯಲ್ಲ, ಫಾಸ್ಟ್ ಓಪನ್. ಫುಲ್ಲು ಜನ ಇಲ್ಲಿ. ನನ್ನ ಮಕ್ಕಳು ಮತ್ತೆ ಶುರು ಮಾಡ್ತಾರೆ. ನಲ್ಲಿ ಇನ್ನೊಂದು ಬಂತು. ಈ ಟ್ರೈನ್ ನಂಬರ್ ಟ್ರೈನಿಗೆ ಹತ್ತಿದ್ದೀವಿ. ಈಗ ಟ್ರಾವೆಲ್ ಮಾಡೋದು ಅಷ್ಟೇ. ಫ್ರೀ ಟ್ರಾವೆಲ್ ಇನ್ ಟ್ರೈನ್. ನೋ ವೇ, ಚಾನ್ಸೇ ಇಲ್ಲ. ಟ್ರೈನ್ ನಮ್ಮದು.
ದಾವಣಗೆರೆಗೆ ರೀಚ್ ಆಗ್ತೀವಿ. ಫುಲ್ಲು ಭಯ ಆಗ್ತೈತಿ. ಆದರೆ ಟಿ ಬಂದುಬಿಟ್ರೆ ಫಿನಿಶ್ ನಾವು ಕಲಾಸ್. ಮನೆಗೆ ಹೋಗಿ ಡಬ್ ಮಾಡಲಿಲ್ಲ ಅಂದರೆ ಈ ವಿಡಿಯೋ ರಿಲೀಸ್ ಆಗಲ್ಲ. 7:30 ಕೈಯೆಲ್ಲ ಅಡ್ಡ ಬರ್ತೈತೆ. ಫ್ರೀ ಟ್ರೈನ್ ಟ್ರಾವೆಲಿಂಗ್, ನೋ ಟಿಕೆಟ್ಸ್. ನೋ ಟಿಕೆಟ್ ಟ್ರೈನ್ ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ ಈಗ. ಇಲ್ಲೆಲ್ಲ ಎತ್ಕೊಂಡ್ಬಿಟ್ಟವನೆ. ಟಿ ಅಂದರೆ ಈ ಟ್ರೈನಲ್ಲಿ ಬೇಕಾದವರು ಹುಚ್ಚೆ ಇದು ಬಾದ್ರಿ ಬಿಡುವುದು. ಟ್ರೈನ್ ಇನ್ನೇನು ದಾವಣಗೆರೆ ಕಡೆ ರೀಚ್ ಆಗುತ್ತೆ. ನೆಕ್ಸ್ಟ್ ದಾವಣಗೆರೆ ಫುಲ್ಲು ಇದೆ. ಭಯ ಐ ಆಮ್ ನಾಟ್ ಲೈಕ್. ಅಷ್ಟೇ ಏನಿಲ್ಲ, ಸುಮ್ಮನೆ ವಾಯ್ಸಾಗ್ತದೆ. ಒಂದು ಸಲ ಯಾರಾದ್ರೂ ಪುಷ್ ಮಾಡಿಬಿಟ್ಟು ಮಿಸ್ ಆಗ್ಬಿಡುತ್ತೆ. ಮಕ್ಕಳ ಮುಂದೆ ಪುಷ್ ಮಾಡಿಬಿಟ್ಟು ಪಲಾವ್ ದೋಸೆ ಗೀಸೆ ಅಲ್ಲೆಲ್ಲ ತಿಂದಿಲ್ಲ ಅಂದರೆ ದಾವಣಗೆರೆ ದೋಸೆ ಲಾಸ್ಟ್ ಸ್ಟಾಪ್. ಮತ್ತೆ ಮುಂದೆ ತಿನ್ನಕ್ಕೆ ಸಿಗಲ್ಲ ಅಂತೆ. ಇನ್ನೇನು ಟ್ರೈನಲ್ಲಿ ಹತ್ತಿದ್ದೀವಿ. ಈಗ ಸ್ವಲ್ಪ ದೂರ ರೀಚ್ ಆಗ್ತೀವಿ. ಟಿಕೆಟ್ ತಗೊಂಡಿಲ್ಲ ಅಲ್ವಾ, ಫುಲ್ಲು ಸ್ಕೇರಿ ಆಗಿದೆ. ಒಳಗೆಲ್ಲ ಎಂಟರ್ ಆಗಿ ಎಲ್ಲ ನೋಡೋಣ. ಹಿಂಗೆ ಹೋಗಕ್ಕಂದ್ರೆ ಫ್ರಂಟ್ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ಬೇಕು ಅಂದ್ರೇ ಒಂಥರ ಹೆದರಿಕೆ. ಹಾಗಾಗಿ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಈಗ ಟಿ ಬಂದಿರುತ್ತೆ. ಈಗ ಬೋಗಿಗೆ ಹೋಗ್ತಾ ಇದೀವಿ. ಮುಂದೆ ಈಗ ಊರಿಗೆ ರೀಚ್ ಆಗೋಕ್ಕಿಂತ ಮುಂಚೆ ಅವ್ರು ಎಷ್ಟು ದೂರ ಬರೋಕ್ಕಾಗಲ್ಲೋ ಅಷ್ಟು ಬೋಗಿನ ಇದು ಫುಲ್ ಜಾಯಿಂಟ್ ಆಗಿದೆ. ಮುಂದೆ ಹೋಗ್ತಾ ಇದ್ದೀವಿ. ಟಿಯಿಂದ ತಪ್ಪಿಸ್ಕೊಳ್ಳೇಬೇಕು. ಬಾರ ಇಲ್ಲೇ ಇಲ್ಲಿ ತನಕ ಬರಲ್ಲಪ್ಪ. ಹರಿಯಾಣ ಬಂತು. ಬ್ಲಾಗ್ ಈಗ ಸಕ್ಸಸ್ಫುಲ್ ಆಗಿ ಮುಗಿಯುತ್ತೆ. ಬ್ಲಾಗಲ್ಲಿ ಏನೇ ತಪ್ಪುಗಳಾಗಿದ್ರು ಕರೆಕ್ಷನ್ ಮಾಡಿ ಎಡಿಟ್ ಮಾಡಿ ಹಾಕ್ತೀವಿ. ಬಟ್ ಕ್ರಿಟಿಕಲ್ ಸಿಕ್ಕಾಕೊಳ್ಳಿದ್ರೆ ಮುಂದೆ ಬಂದಿದ್ದೀವಿ. ಈಗ ಇನ್ನೇ ಸ್ವಲ್ಪ ದೂರ ಅಷ್ಟೇ. ನಮ್ಮ ಈ ಬ್ಲಾಗ್ ಕೂಡ ಕಂಪ್ಲೀಟ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಲೈಕನ್ನು ಕ್ಲಿಕ್ ಮಾಡಿಬಿಡಿ. ಮುಂದಿನ ಬ್ಲಾಗ್ಗಳಿಗಾಗಿ ಕಾಯಬೇಕಾಗುತ್ತೆ ನೀವು. ಸ್ವಲ್ಪ ದೂರ ಅಷ್ಟೇ. ಟ್ರೈನ್ ಟ್ರಾವೆಲಿಂಗ್ ಫ್ರೀ ಟಿಕೆಟ್ ಇಲ್ಲದೇ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಅದೇ ವೇಟಿಂಗ್ ಫಾರ್ ಫ್ರೀ ಅಲ್ಲ. ನಾವೇನು ದೂರನೂ ಇಟ್ಟಿದ್ದಿಲ್ಲ ಬ್ಲಾಗ್ನ. ಇಲ್ಲೇ ನಮ್ಮ ಪಕ್ಕದೂರಿಗೆ ಇಟ್ಟಿದ್ದು. ಪಕ್ಕದೂರ ಟಿ ಸಿಕ್ಕಾಬಿಟ್ವಿ ಅಂದರೆ ಕಲಾಸ ಮಾಡ್ಬೋದು. ಇಲ್ಲೇ ಇಷ್ಟು ಫಾಸ್ಟ್ ಹೋಗ್ತಾರೆ ಟ್ರೈನಲ್ಲಿ. ಡೈ ಬೇರೆ ಇವರಿಗೆ ಸ್ವಲ್ಪ ದೂರ ಅಷ್ಟೇ. ರೈಲ್ವೆ ಸ್ಟೇಷನ್ಗೆ 2 ಕಿಲೋಮೀಟರ್ ಇರ್ಬೋದು ಅಷ್ಟೇ. 2 ಕಿಲೋಮೀಟರ್ ಒಳಗೆ ಅವ್ರು 3 ಕಿಲೋಮೀಟರ್ ಸ್ಪೀಡಲ್ಲಿ ನಮ್ಮ ಹತ್ರ ಬಂದು ಎಲ್ಲೋ ನಿಮ್ಮ ಅಪ್ಪ ಅಂತ ಕೇಳ್ತೀವಿ. ಸರ್ ಅಲ್ಲಿ ಹೊರಗಡೆ ಮುಂದೆ ಇದ್ದಾರೆ, ನಾವು ಸುಮ್ಮನೆ ಬಂದಿದ್ದೀವಿ ಈ ಕಡೆಗೆ ಅಂತ ಹೇಳೋಕ್ಕಾಗುತ್ತೆ. ಹೇಳಿಲ್ಲ ಅಂತ ಏನಿಲ್ಲ, ಫೋನ್ ಕಸ್ಕೊತಾರೆ ಅಷ್ಟೇ. ನಮ್ಮ ಕೈಯಿಂದ ಮತ್ತು ನಮ್ಮ ಅಪ್ಪ ಅಮ್ಮಿಗೆಲ್ಲ ಫೋನ್ ಮಾಡಿ ಸೈಕಾ ಸ್ವಲ್ಪ ದೂರ ಅಷ್ಟೇ. ಈ ಥರ ಟಿಕೆಟ್ ಇಲ್ಲದೆ ಟ್ರಾವೆಲ್ ಮಾಡಿದ್ದು ವ್ಲಾಗ್ ಫಸ್ಟ್ ನಂದೇ ಅಂತಲ್ಲ. ಬಟ್ ಈ ಥರ ಮಾಡಿ ತುಂಬ ಜನ ಸಿಗೆ ಬಿದ್ದಿಲ್ಲ ಹೋಗಿರ್ಬೋದು. ಬಟ್ ನಾವು ಸಿಗೆ ಬಿದ್ದಿರ್ತೀವಿ ಅನ್ನೋ ಭಯದಲ್ಲೇ ಇದ್ದೀವಿ. ಇನ್ನೇ ಸ್ವಲ್ಪ ದೂರ ಅಷ್ಟೇ.
ಆದರೆ ಈ ಬ್ಲಾಗ್ ತುಂಬ ಫನ್ನಿಯಾಗಿರುತ್ತೆ ಅಂತಲೇ ಅಂದ್ಕೊಂಡು ಬಂದ್ವಿ. ಬಟ್ ಕ್ಯಾಮ್ರಾ ನಮ್ಮದು ವರ್ಕೇ ಆಗಲಿಲ್ಲ. ಆಮೇಲೆ ಫೋನ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಈ ಬ್ಲಾಗ್ನ ನಾವು ಕಂಪ್ಲೀಟಾಗಿ ತೋರಿಸ್ಬೇಕಾಗಿ ಬಂತು. ಟಿ ಟಿ ಬಂದಿದ್ದು ಒಂದು ಒಳ್ಳೆ ಕಂಟೆಂಟಾಗಿ ಕ್ರಿಯೇಟ್ ಆಯಿತು. ಟಿ ಟಿ ಬಂದಿದ್ದಾರೆ ಅಂತಲೇ ನೀವೆಲ್ಲ ಫುಲ್ ವೀಡಿಯೋ ನೋಡಿರ್ತೀರ. ನೀವು ಯಾವಾಗಲಾದ್ರು ಈ ರೀತಿ ಟಿಕೆಟ್ ಇಲ್ಲದೆ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದಿತ್ತು ಅಂದರೆ ಕಮೆಂಟ್ ಹಾಕಿ. ನಾವು ಕೂಡ ಮಾಡಿದ್ವಿ ಅಂತ ಎಸ್ ಅಂತ ಕಮೆಂಟ್ ಹಾಕಿದ್ವಿ. ನಾವು ನೋಡೋಣ ಎಷ್ಟು ಜನ ಈ ರೀತಿ ನೀವು ಟ್ರೈ ಮಾಡಿದ್ದೀರಾ ಅಂತ. ಇನ್ನೇನು ಸ್ವಲ್ಪ ದೂರ ಅಷ್ಟೇ ಬಂತು, ರೀಚ್ ಆಗ್ತೀವಿ ಈಗ. ಓಕೆ, ಪ್ಲೀಸ್ ಈ ವಿಡಿಯೋಗೊಂದು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಮುಂದಿನ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ಈ ವಿಡಿಯೋ ನಿಮಗೋಸ್ಕರ ಮಾಡ್ತಾಯಿದ್ದೀವಿ. ಪ್ಲೀಸ್ ನೀವೇ ನಮ್ಮನ್ನೆಲ್ಲ ಸಪೋರ್ಟ್ ಮಾಡಬೇಕು, ಬೆಳೆಸ್ಬೇಕು. ತಡಿಯಲ್ಲೇ ಫುಲ್ ಟ್ರೈನ್ ಇಲ್ಲಿ ಹಂಗೆ ಕಂಪ್ಲೀಟಾಗಿ ಹರಿಹರದಲ್ಲಿ ಹಂಗೆ ಯಾಕೆ ಹೋಗ್ತೀಯ ಸರ್? ಅಂತೂ ಇಂತೂ ಹರಿಹರಕ್ಕೆ ಬಂದು ಇಳಿದ್ವಿ. ವಿಡಿಯೋ ಕಂಪ್ಲೀಟ್ ಆಗಿಲ್ಲ. ಹಾಯ್ ಎಲ್ಲರೂ, ಈಗ ನೆಕ್ಸ್ಟ್ ವಿಡಿಯೋ ತೆಗಿತೀನಿ. ಈಗ ಬಾಯ್, ಈ ಬ್ಲಾಗ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೊಸ ಬ್ಲಾಗ್ನ ಹೊತ್ತಿಗೆ ನಿಮ್ಮನ್ನ ಭೇಟಿ ಆಗ್ತದೆ. ಬಾಯ್.